ಝೂಮ್ ಲೈವ್ ಮೂಲಕ ಜ್ಯೋತಿಷಿಗಳು ಖ್ಯಾತ ಜ್ಯೋತಿಷಿಗಳಾದ ವಿಠಲ್ ಭಟ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಗುರುಗಳೇ ನಮಸ್ತೆ, ಹೇಗಿದ್ದೀರಿ? ಕೇಳಿಸ್ತಿದೆಯಲ್ವಾ ನನ್ನ ಧ್ವನಿ? ಬಹುಶಃ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ, ಅಲ್ಲಿ ಮ್ಯೂಟ್ ಆಗಿದ್ರೆ ಅದು ಅನ್ಮ್ಯೂಟ್ ಮಾಡಿಬಿಡಿ. ಕೇಳಿಸ್ತಿದೆಯಲ್ವಾ ಈಗ? ಓಕೆ, ನಮಸ್ಕಾರ ವಸಂತ್ ಅವರೇ. ನಮಸ್ತೆ ನಮಸ್ತೆ. ಈಗ ಸದ್ಯದ ಒಂದು ಪರಿಸ್ಥಿತಿಯನ್ನ ನಾವು ಅವಲೋಕಿಸ್ತಾ ಹೋದ್ರೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಈಗ ಸೂಕ್ತ ಕನ್ಯೆ ವರನಿಗೆ ಸಿಗದೆ ಇರುವಂಥದ್ದು ಅಥವಾ ವರನಿಗೆ ಸೂಕ್ತವಾದಂಥ ಕನ್ಯೆ ಹುಡುಕಾಟದಂತಹ ಸಂದರ್ಭದಲ್ಲಿ ಆತನಿಗೆ ತಾನು ಬಯಸಿದ ಹೆಣ್ಣು ಮಗಳು ಅಥವಾ ತಾನು ನಿರೀಕ್ಷೆ ಮಾಡಿದಂಥ ಗುಣವಂತ ಹೆಣ್ಣು ಮಗಳು ಬೇಕು ಅಂತ ಬಯಸಿದಂತಹ ಸಂದರ್ಭದಲ್ಲಿ ಅಥವಾ ಒಬ್ಬ ರೈತ ಅನ್ನುವಂಥ ಕಾರಣಕ್ಕೆ ತಿರಸ್ಕರಿಸುವಂಥ ಪದ್ಧತಿಗಳು ಅಥವಾ ಅಂಥ ಒಂದಷ್ಟು ಮನಸ್ಥಿತಿಗಳು ಕೂಡ ಇವತ್ತಿನ ದಿನಮಾನದಲ್ಲಿದೆ. ಸೊ ಏನು ಕಾರಣ ಅಂತ ಅನ್ಸುತ್ತೆ? ಬರೀ ಜಾತಕ ನೋಡಿಕೊಂಡು ಮದುವೆ ಮಾಡೋದಕ್ಕಿಂತನೂ ಹೆಚ್ಚಾಗಿ ಆತನ ಆರ್ಥಿಕ ಪರಿಸ್ಥಿತಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾರೆ ಹೆಣ್ಣು ಹೆತ್ತವರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ತಾವು ಅಂತ? ಓಂ ಗಂ ಗಣಪತಕೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ಗಮನಿಸಿದಂತೆ ನನಗೊಂದು ಈಗ 2026 ಅಂದ್ರೆ ಸುಮಾರು ಒಂದು 25 ವರ್ಷದಿಂದ ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೇನೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೊದಲಲ್ಲಿ ಜಾತಕದಲ್ಲಿ ದೋಷಗಳಿದ್ದಾಗ ಮಾತ್ರ ವಿವಾಹ ನಿಧಾನ ಆಗ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಈಗ ಬರ್ತಾ ಇತ್ತೀಚೆಗೆ ನಾವು ಹೇಳ್ತಾ ಇಲ್ಲ, ಜಾತಕ ಪ್ರಕಾರ ನಿಮ್ಗೆ ಈ ವರ್ಷ ಮದುವೆ ಆಗ್ಬೇಕಪ್ಪ ಅಂತ. ಇಲ್ಲ 6 ತಿಂಗಳಾದ್ರೂ ಆಗ್ಲಿಲ್ಲ, ಇನ್ನು 8 ತಿಂಗಳಾದ್ರೂ ಆಗ್ಲಿಲ್ಲ, ಇನ್ನೂ ಮುಗ್ದಿಲ್ಲ, ನೀವು ಹೇಳಿದ್ರೆ ಆಗತ್ತೆ ಅಂತ. ಇನ್ನು ಯಾಕೆಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಅಲ್ಲಿ ಬರುತ್ತೆ. ಯಾಕೆಂದ್ರೆ ವಿವಾಹ ಆಗುವ ಯೋಗ ಇದ್ರೂ ಸಹ ಇವರಲ್ಲಿ ಕೂತ್ಕೊಂಡಿದ್ದಾಗ ಇನ್ನೂ ಅವರು ಜಲ್ರಿ ಹಿಡಿತಾ ಇರ್ತಾರೆ, ಇದು ಬೇಡ, ಅದಿರ್ಬೇಕು ಇದಿರ್ಬೇಕು ಅಂತಂದಾಗ ಇಲ್ಲಿ ಯೋಗ ಇದ್ರು ಕೂಡ ಈ ತರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾಗ ಎಲ್ಲಿ ಮದುವೆ ಆಗುತ್ತೆ? ನೀವು ಹೇಳಿದ್ರೆ ಹಳ್ಳಿಯಲ್ಲಿದ್ದವರಿಗೆ ಕೊಡೋದಿಲ್ಲ, ಬರೀ ಹಳ್ಳಿಯಲ್ಲಿದ್ದವ್ರಿಗೆ ಅಷ್ಟೇ ಕೊಡೋದಿಲ್ಲ ಅಲ್ಲ, ಸಿಟಿಯಲ್ಲಿದ್ರು ಕೂಡ ಅವರ ಸಂಬಳ ಸರಿಯಾಗಿಲ್ಲ ಅಂದ್ರೆ ಕೊಡೋದಿಲ್ಲ. ಯಾರೇ ಈಗ ಒಂದ್ 30,000 ದುಡಿತಾನೆ, 50,000 ದುಡಿತಾನೆ ಅಂದ್ರೆ ಅವ್ರಿಗೆ ಯಾರು ಹೆಣ್ಣು ಕೊಡೋದೇ ಇಲ್ಲ. ಮೊದಲು ನೋಡ್ತಾಗ 1 ಲಕ್ಷ 1.5 ಲಕ್ಷ ಮೇಲ್ಪಟ್ಟು ದುಡಿಮೆ ಇದ್ರೆ ಮಾತ್ರ ಹೆಣ್ಣು ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ಆಗಿದೆ ಈಗ. ಸೊ ಹೀಗಿರುವಾಗ ಅಥವಾ ಆಸ್ತಿಯನ್ನು ನೋಡಿ ಕೊಡ್ತಕ್ಕಂಥದ್ದು ಇರ್ತದೆ. ಮೊದಲಿತ್ತು ಗುಣವನ್ನೇ ನೋಡಿ ಕೊಡ್ತಕ್ಕಂಥದ್ದು ಅಂತ. ಈಗ ಗುಣವನ್ನು ನೋಡಿ ಕೊಡುವಂತ ಪ್ರಶ್ನೆ ಇಲ್ಲ, ಈಗ ಆಸ್ತಿಯನ್ನು ನೋಡಿ ಕೊಡ್ತಕ್ಕಂಥದ್ದು, ಉದ್ಯೋಗವನ್ನೇ ನೋಡಿ ಕೊಡ್ತಕ್ಕಂಥದ್ದೇ ಆಗಿದೆ. ನನ್ನ ಮಗಳು ಇಷ್ಟು ಓದಿದ್ದಾಳೆ, ಸೊ ಹುಡುಗ ಇದಕ್ಕಿನ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಓದಿರ್ಬೇಕು, ಬಿಟ್ರೆ ಸಮಾನಾಂತರವಾಗಿ ಓದಿದ್ರು ಕೂಡ ಕೊಡೋದಿಲ್ಲ ಅನ್ನುವಂಥದ್ದು ಪರಿಸ್ಥಿತಿಗಳೆಲ್ಲ ಕೆಲವಷ್ಟು ನೋಡಿರ್ತೇವೆ. ಬಟ್ ಜಾತಕ ರೀತ್ಯ ಜ್ಯೋತಿಷ್ಯ ರೀತ್ಯ ಸಾಮಾನ್ಯವಾಗಿ ವಿವಾಹ ನಿಧಾನ ಆಗ್ಲಿಕ್ಕೆ ಒಂದಿಷ್ಟು ಕಾರಣಗಳಿದೆ. ವಿವಾಹ ನಿಧಾನ ಆಗ್ಲಿಕ್ಕೆ ಏನು ಕಾರಣಗಳು, ಸಂತಾನ ನಿಧಾನ ಆಗ್ಲಿಕ್ಕೆ ಏನು ಕಾರಣಗಳು, ಉದ್ಯೋಗ ನಿಧಾನ ಆಗ್ಲಿಕ್ಕೆ ಏನು ಕಾರಣಗಳು, ಇದು ಜಾತಕ ಜ್ಯೋತಿಷ ರೀತ್ಯ ಖಂಡಿತವಾಗಿ ಇರ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಕರ್ಕಾಟಕ ರಾಶಿ ಹಾಗೂ ಸಿಂಹ ರಾಶಿಯವ್ರಿಗೆ ಒಂದ್ ಸ್ವಲ್ಪ ವಿವಾಹ ನಿಧಾನ ಆಗಿರುತ್ತೆ. ಯಾಕೆಂದ್ರೆ ಅವರಿಗೆ ಸಪ್ತಮಾಧಿಪತಿ ಶನಿ ಆಗಿರೋದ್ರಿಂದಾಗಿ ಒಂದ್ 60 to 70% ಈ 2 ರಾಶಿ 2 ಲಗ್ನದವರಿಗೆ ಸ್ವಲ್ಪ ವಿವಾಹ ನಿಧಾನ ಆಗಿರುತ್ತೆ. ಅದೇ ರೀತಿ ವೈಯಕ್ತಿಕ ಜಾತಕದಲ್ಲಿ 7ನೇ ಮನೆಯಲ್ಲಿ ಶನಿ ಇದ್ರೆ, 7ನೇ ಮನೆಗೆ ಶನಿ ದೃಷ್ಟಿ ಇದ್ರೆ ಅವಾಗಲೂ ಸಹ ಸ್ವಲ್ಪ ವಿವಾಹಗಳು ನಿಧಾನ ಆಗುತ್ತೆ. ಅದು ನಮ್ಮ ಜ್ಯೋತಿಷ್ಯ ರೀತಿಯ ಕಾರಣಗಳಾಗಿರುತ್ತೆ. ಪ್ರಾಕ್ಟಿಕಲ್ ರೀತಿಯ ಹೋಗ್ಬೇಕಾದ್ರೆ ಕೂಡ ಕೆಲವರಿಗೆ ಅತಿಯಾದ ಕೆಲವಿಷ್ಟು ಬಯಕೆಗಳಿರ್ತದೆ. ಇದೇ ರೀತಿಯಲ್ಲಿ ಇರ್ಬೇಕು, ಇದನ್ನೇ ಓದಿರ್ಬೇಕು, ಹೀಗೆ ಇರ್ಬೇಕು. ನಾನು ಒಂದು ಇತ್ತೀಚೆಗೆ ಕೆಲವಿಷ್ಟು ನೋಡಿದಾಗ ಹೇಳ್ತಾರೆ, ಇವರು ಇಂಥ ಕಡೆ ಗಂಡಿನವ್ರು ಕೂಡ ಏನು ಕಡಿಮೆ ಇಲ್ಲ. ನಾನು ಇತ್ತೀಚೆಗೆ ಒಂದ್ 2-3 ಕಡೆ ಗಂಡಿನವ್ರದ್ದು ಹಿಂಗ್ ಕಡೆ ಒಂದು ಹೆಣ್ಣು ಹುಡುಗಿದಾಳೆ ನೋಡಿ, ಸ್ವಲ್ಪ ವಿವಾಹಕ್ಕೆ ಬೇಕಾದ್ರೆ ಪ್ರಯತ್ನ ನೋಡಿ ಅಂತಂದ್ರೆ, ಇಲ್ಲ ನಮ್ಗೆ ಮದುವೆ ಚೆನ್ನಾಗಿ ಮಾಡ್ಕೊಡ್ಬೇಕು, ದೊಡ್ಡದಾಗಿ ಮಾಡ್ಕೊಡ್ಬೇಕು. ಒಂದ್ 2,000 ಜನ 3,000 ಜನ ಬರ್ತಾರೆ ಮದುವೆಗೆ, ಅವ್ರ ಮದುವೆ ಮಾಡ್ಕೊಡೋಂಗಿರ್ಬೇಕು. 3,000 ಜನಕ್ಕೆ ಮದುವೆಗೆ ಊಟ ಹಾಕಿ ಕಳ್ಸ್ಬೇಕು, ಎಷ್ಟು ಖರ್ಚು? ಆ ಹೆಣ್ಣಿನ ಮನೆಯವರದನ್ನ ತಡೆಯುವ ಶಕ್ತಿ ಅವರಿಗೆ ಇರೋದಿಲ್ಲ. ಸೊ ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಆ ಹುಡುಗನಿಗೆ 30, 32, 35, 36 ಆದ್ಮೇಲೆ ಇನ್ನು ಯಾವ್ದು ಸಿಗೋದಿಲ್ಲ ಅಂತಂದಾಗ, ಸರಿ ನಮ್ಗೆ ಸಿಂಪಲ್ ಮದುವೆ ಮಾಡ್ಕೊಟ್ರು ಪರವಾಗಿಲ್ಲ, ನನ್ ಮದುವೆಗೆ ಹಾಕ್ತಿವಿ, ತೊಂದರೆ ಇಲ್ಲ ಇವಾಗ ಅಂತಾರೆ. ಸೊ ಸುಮ್ನೆ ಆ ಹುಡುಗಂದು ಒಂದು 10 ವರ್ಷ ಅಥವಾ 7-8 ವರ್ಷ ವಯಸ್ಸನ್ನ ಸುಮ್ನೆ ವ್ಯರ್ಥ ಮಾಡ್ಬಿಡ್ತಾರೆ. ಮೊದ್ಲೇ ಮದುವೆ ಮಾಡ್ಕೊಬಿಟ್ಟಿದ್ರೆ ವಿಠಲ್ ಭಟ್ರೆ, ಈಗ ನಂದು ಇನ್ನೊಂದು ಪ್ರಶ್ನೆ ಇದೆ. ಈಗ ಕೃಷಿ ಮಾಡುವಂಥ ರೈತ, ಆತನ ಜಾತಕದಲ್ಲಿ ಬಹಳ ರಾಜಯೋಗ ಇರುತ್ತೆ. ಆದ್ರೆ ರೈತ ಅನ್ನುವಂಥ ಕಾರಣಕ್ಕೆ ಮತ್ತು ಆತ ಆರ್ಥಿಕವಾಗಿ ಸದೃಢನಾಗಿದ್ರು ಕೂಡ ರೈತ ಅನ್ನುವಂಥ ಒಂದೇ ಕಾರಣಕ್ಕೆ ನಿರಾಕರಿಸುವಂಥದ್ದು ಕೂಡ ಇದೆಯಲ್ಲ ಅಂತ. ಅದು ನಾನು ತುಂಬಾ ನೋಡಿಲ್ಲ, ಬಟ್ ಸಾಮಾನ್ಯವಾಗಿ ವಿವಾಹ ನಿಧಾನ ಆಗಿರ್ತಕ್ಕಂಥವ್ರಿಗೆಲ್ಲ
ಮೋರ್ ದೆನ್ 70% ಜಾತಕದಲ್ಲಿಯೇ ದೋಷಗಳು ನಾನು ಕಂಡಿದ್ದೇನೆ. ಹ್ಮ್, ಹ್ಮ್. ಒಂದು 20-25% ಅಲ್ಲಿ ವಿವಾಹ ಯೋಗಗಳು ತುಂಬಾ ಚೆನ್ನಾಗಿದೆ, ಬಟ್ ಅವರು ಒಪ್ಪುತ್ತಾ ಇಲ್ಲ ಬಂದಿದ್ದಲ್ಲ ಅನ್ನುವಂಥದ್ದು ನೋಡಿದ್ದೇನೆ. ಹ್ಮ್, ಬಟ್ ಹ್ಮ್, ಈ ಸಾಮಾನ್ಯವಾಗಿ ನೀವು ಹೇಳೋದು ಬರೀ ರೈತರು ಅಂತಲ್ಲ, ರೈತರು ಈ ಸಮಸ್ಯೆಯನ್ನು ನೋಡ್ತಾ ಇದ್ದಾರೆ. ಹ್ಮ್. ಅಡಿಗೆ ಮಾಡ್ತಕ್ಕಂಥ ಅಡಿಗೆ ಭಟ್ರುಗಳು ಇರ್ತಾರೆ, ಅವ್ರು ತುಂಬಾ ಚೆನ್ನಾಗಿ ದುಡಿಮೆ ಇರ್ತದೆ ಅವರಿಗೆ, ನಿಜ ನಿಜ. ತುಂಬಾ ಚೆನ್ನಾಗಿ ದುಡಿಮೆ ಇರ್ತದೆ, ಬಟ್ ಅವ್ರಿಗೂ ಹೆಣ್ ಸಿಗ್ತಾ ಇಲ್ಲ, Correct. ಪುರೋಹಿತರಿಗೆ ಹೆಣ್ ಸಿಗ್ತಾ ಇಲ್ಲ. ಈ ತರ ಅಥವಾ ಕೆಲವಿಷ್ಟು ವೃತ್ತಿಗಳ ಸರ್ವಿಸ್ ಪ್ರೊವೈಡಿಂಗ್ ವೃತ್ತಿಗಳು ಅಂತ ಕೆಲವಿದೆ, ಅವರಿಗೆ ಈಗ ಅಂದ್ರೆ ಅವ್ರಿಗೆ ಅವ್ರ ಫ್ಯೂಚರ್ ಏನೋ ಅಂತ ಗೊತ್ತಿರೋ ಕಾರಣವೋ, ಹ್ಮ್. ಅಥವಾ ಅವ್ರು ನಾಳೆ ದುಡಿಮೆ ಅವ್ರದ್ದು ಹೆಂಗು ಅಂತ ಕ್ವಶನ್ ಮಾರ್ಕ್ ಇರುತ್ತೆ ಅನ್ನೋ ಕಾರಣಕ್ಕೋ ಹಲವಾರು ಕಾರಣಗಳಿಂದ ಕೊಡ್ತಾ ಇಲ್ಲ, ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ. ಹ್ಮ್, ಹ್ಮ್. ರೈತರು ಅಂದ ತಕ್ಷಣನೇ ಹೆಣ್ಣು ಕೊಡೋದಿಲ್ಲ ಅಂತ ಬಹಳಷ್ಟು ಕಡೆ ನಾವು ನೋಡಿದೀವಿ. ಬಟ್ ಆ ರೈತ ಯಾವ ತರಹದ ರೈತ ಅಂತೂ ಈ ಮಧ್ಯೆ ನೋಡ್ತಾರೆ. ಹ್ಮ್, ಈ ಹ್ಮ್. ಡಿಮಾನಿಟೈಸೇಷನ್ ಆದ ನಂತರ Okay. ಹಾಗೂ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನ ಎಲ್ಲರೂ ಖರೀದಿ ಮಾಡಬಹುದು ಅಂತ ಹೇಳಿದ ನಂತರ, ಹ್ಮ್. ಅಂದ್ರೆ ಇತ್ತೀಚೆಗೆ ಈ ಸರ್ಕಾರದ ಇತ್ತೀಚೆಗೆ ಏನಾಗಿದೆ, ರೈತರ ಭೂಮಿ ಅಂದ್ರೆ ಕೃಷಿ ಭೂಮಿ ಈಗ ನಿಮ್ಗೆ ಎಲ್ಲೂ 30-40 ಲಕ್ಷ 50 ಲಕ್ಷದ ಕಡಿಮೆ ಎಲ್ಲೂ ಒಂದ್ ಎಕರೆ ಸಿಗದ ಪರಿಸ್ಥಿತಿ ಆಗಿದೆ. ದೂರ ಹೋದ್ರು, ನಾನು ಹ್ಮ್, ಹ್ಮ್, ಸಿಟಿ ಹ್ಮ್. ಮಾಡ್ತಾ ಇರ್ತಾ ಇಲ್ಲ, ಹಳ್ಳಿ ಕಡೆ ಹೋದ್ರು ಕೂಡ Correct. ಆಗ ಆ ರೈತ ಆದ್ರೂ ಓಕೆ, ಎಷ್ಟು ಎಕರೆ ಜಮೀನಿದೆ ಅಂತ ಕೇಳ್ತಾರೆ. ಹ್ಮ್, ಮಿನಿಮಮ್ ಒಂದ್ 5 ಎಕರೆ ಜಮೀನ್ ಇದ್ಯಾ, ಸೂಪರ್, ಓಕೆ, ಹಂಗಾರೆ ಕೊಡ್ತೀವಿ ನಾವು. ಹ್ಮ್, ಹ್ಮ್. ಸೊ ಅಲ್ಲಿಯೂ ಕೂಡ ಪೇರೆಂಟ್ಸ್, ಅದನ್ನ ನಾವು ಸ್ವಾರ್ಥ ಅಂತ ಹೇಳಲಿಕ್ಕಾಗಲ್ಲ, ಬಹುಶಃ ತಮ್ಮ ಮಗಳ ಭವಿಷ್ಯದ ಬಗ್ಗೆ ಚಿಂತೆ ಇರತಕ್ಕಂತ ಒಂದು ತಂದೆ ತಾಯಿ ಒಂದು ಕಷ್ಟ ಅವ್ರು ಯೋಚನೆ ಮಾಡ್ತಾ ಇದ್ದಿರಬಹುದು. ಬಟ್ ಸಾಮಾನ್ಯವಾಗಿ ಅವ್ರು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುಣ ಚೆನ್ನಾಗಿದ್ಯಾ ಹುಡುಗಂದು, ಅವನು ಎಷ್ಟೇ ಬಡವನಾಗಿಲ್ಲ ನಿಯತ್ತಾಗಿ ದುಡ್ಕೊಂಡು ಅವ್ನ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿಕೊಂಡು ಚೆನ್ನಾಗಿ ಇಟ್ಕೊಳ್ತಾನ ಅನ್ನುವಂಥದ್ದು ಆಕ್ಚುಲಿ ಮುಖ್ಯವಾಗಿ Yes, ನೋಡ್ಬೇಕಾಗಿರ್ತಕ್ಕಂಥದ್ದು. yes, 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 ಅದನ್ನ yes. ನೋಡ್ತಾ ಇಲ್ಲ. Yes. ನಾನು Practically ಮಾತಾಡ್ತೀನಿ speaking. ಮಾತಾಡ್ತೀನಿ ನಿಮ್ ಜೊತೆ.